ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ, ಬ್ರೈಡಲ್ ಸಾರಿ ಕಲೆಕ್ಷನ್ ನೋಡ್ರಿ. ವೆಡ್ಡಿಂಗ್ ಕಲೆಕ್ಷನ್ ಇರುವಂಥ ಸಾರಿ ಸೂಪರ್ ಅದ ನೋಡ್ರಿ. ದೊಡ್ಡ ಬಾರ್ಡರ್ ಬರ್ತಾವ ಸಿಲ್ವರ್ ಕಲರ್ ಬಾರ್ಡರ್ದೊಳಗೆ. ಸೊ ಬ್ರೈಡಲ್ ಆಗಿರುವಂಥ ಸಾರಿ ಅವೈಲೇಬಲ್ ಇದಾವ. ನೋಡ್ತಾ ಇದ್ದೀರಲ್ಲ, 2 ಕಲರ್ ಆಪ್ಷನ್ ಅವೈಲೇಬಲ್ ಇದಾವ. ಯಾರಿಗೆ ಬೇಕಾ ಬುಕಿಂಗ್ ಮಾಡ್ಕೋರಿ. ಹಾಗೆಯೇ ನೋಡ್ರಿ, ಕೊಲ್ಲಾಪುರ ಸಾಜನು ಕೂಡ ಅವೈಲೇಬಲ್ ಇದಾವ. ಹೊಸ ಸ್ಟಾಕ ಸೂಪರ್ ಆಗಿರುವಂಥ ಪಾಲಿಸ್ನೊಂದಿಗೆ ತಂದಿದ್ದೀನಿ. ಯಾರಿಗೆ ಬೇಕಾ ಬುಕಿಂಗ್ ಮಾಡಿರಿ ಫ್ರೆಂಡ್ಸ್. ಮಾಡು ಕೆಲೋ ಮಾಡ್ರಿ. ನಮಸ್ಕಾರ ಎಲ್ಲರಿಗೂ. ಅಯ್ಯೋ ಏನ್ ಸವಿತಕ್ಕ ಆಳಾಕತ್ತಿ ಅನ್ಬೇಡ್ರಿ. ಗೊತ್ತಲ್ಲ ಹೆಣ್ಮಕ್ಳಿಗೆ ಉಳ್ಳಾಗಡ್ಡಿ ಅಂತಂದ್ರೆ ಹೆಂಗಿರುತ್ತಂತೇಳಿ ಕಂಡಪಟ್ಟಿ ಕಾಕ್ರಿ. ಎಷ್ಟು ಮಾಡಿದ್ರು ಅದ್ರದ್ದು ಕಾಕನೆ ಕಡಿಮೆ ಅಂತ ಅನ್ಸವಲ್ತು. ಹಾಗಾಗಿ ಕಣ್ಣಂದ್ರು ಭಾಳ ಬಗ್ಗುರಿಕತ್ತವ್ರಿ. ಅಂಗಡಿಯಿಂದ ತಂದು ರೊಕ್ಕ ಕೊಟ್ಟು ಕಣ್ಣು ಮುಂದೆ ಇಟ್ಕೊಂಡು ಹಾಕ್ರಂತ. ಹಂಗಾದ್ ನೋಡ್ರಿ, ಕಾಟಂತ್ರು ಫುಲ್ ಉಬ್ಬಿದಂಗೆ ಆಗ್ಬಿಟ್ಟವು. ಒಂದು 7-8 ದೊಡ್ಡ ದೊಡ್ಡ ಉಳ್ಳಾಗಡ್ಡಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಯಾಕಪ್ಪ ಅಂತಂದ್ರೆ ಬಿರಿಯಾನಿ ರೈಸ್ ಮಾಡಕ್ರಿ. ಭಾಳ ಒಂದು ದಿನ ಅನ್ನೋದಕ್ಕಿಂತ ವರ್ಷ ಆಯ್ತಂತಾನೆ ಹೇಳ್ಬೋದು. ಹಳೆ ಮನೆಗಿದ್ದ ಬಾಡಿಗೆ ಮನೆಗಿದ್ದ ಮಾಡಿದ್ದು ಅಚಾನಕ್ಕಾಗಿ ಪ್ಲಾನಿಂಗ್ ಆಯಿತು, ಮಾಡಿದ್ರಾಯ್ತಪ್ಪ ಅಂತ ಹೇಳಿ. ಇವಾಗ ಬರ್ರಿ, ಬಿರಿಯಾನಿನ ನಾನು ಹೆಂಗೆ ಮಾಡ್ತೀನಿ ನನ್ನ ಸ್ಟೈಲ್ದೊಳಗೆ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಅಂತ. ಸೊ ಅಡಿಗೆ ಮನೆಗೆ ಹೋಗೋಣ ಅಂತ ಬರ್ರಿ. ಈಗ ಸ್ವಲ್ಪ ದೊಡ್ಡ ಕುಕ್ಕರ್ನಾಗೆ ಮಾಡ್ತೀನಿ ರೀ. 6 ಗಂಟೆಗೆ ಚಹಾ ಕುಡಿಬೇಕು ಅನ್ಕೊಂಡಿದ್ದೆ. 6-6:30 ಸುಮಾರಿಗೆ 7 ಗಂಟೆನೇ ಆಗುತ್ತೆ ಒಮ್ಮೊಮ್ಮೆ. ಹಾಲು ಇರಲಿಲ್ಲ. ಯಜಮಾನ್ರು ಬಿರಿಯಾನಿ ಮಾಡೋಕೆ ಸ್ವಲ್ಪ ಗರಂ ಮಸಾಲೆ, ಅಲ್ಲ ಲಸನ್ ಪೇಸ್ಟ್, ಗರಂ ಮಸಾಲ, ಇದ್ರ ಪೌಡರ್, ಧನಿಯಾ ಪೌಡರ್. ಸರಿ, ಈ ಕಡೆ ಬನ್ನಿ. ಏರಾದು ಎಳೆಯೋದು, ಟಂಗ್ 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 ಜಿಗದಾಡೋದು, ಮುರಿಯೋದು, ಹೊಡೆಯೋದು, ಮತ್ತೆ ಬೇರೆ ಏನಿಗೆ ಹೇಳ್ಬೇಡ್ರಿ ನನ್ನ ಮಗನಿಗೆ. ಭಾಳ ಹೊಲಸಾಗೈತ್ರಿ. ದೊಡ್ಡ ಕುಕ್ಕರ್, 5 ಲೀಟರ್ ಕುಕ್ಕರ್ ಇದು. ಇದನ್ನ ತಿಕ್ಕಿ ಬಿರಿಯಾನಿ ಮಾಡಕ್ಕೆ ಶುರು ಮಾಡ್ತೀನಿ. ಓಕೆ, ತಿಕ್ಕೊಮ್ಮಿದನ. ನಾನು ಲಕ್ಷನೇ ಕೊಟ್ಟಿಲ್ರಿ. ಯಪ್ಪ ಲೈಟರ್ ಬಂತು. ಎಷ್ಟು ಖುಷಿ ಆಗೈತೆ ನನಗೆ. ನನ್ನ ಗಂಡ ನನಗೆ 10 ತೊಲೆ ಬಂಗಾರ ಕೊಟ್ಟರು ಇಷ್ಟು ಖುಷಿ ಆಗುತ್ತಾ ಗೊತ್ತಿಲ್ಲ. ಅಕ್ಕಿತೇ ಇಲ್ಲ. ಬಟ್ ಈ ಲೈಟರ್ ತೊಗೊಂಡ್ಮ್ಯಾಗ ಅಷ್ಟು ಖುಷಿ ಆಗೈತ್ರಿ. ಇದ್ರದ್ದು ಅವತಾರ ಹೆಂಗಾಗಿತ್ತು ನೋಡ್ರಿ ಫ್ರೆಂಡ್ಸ ಮನ್ಯಾಗ. ನೋಡ್ರಿ, ಇದು ಯಾಕೋ ಚಲೋದರಿ. ಇದ್ರು ಒಳ್ಳೆ ಕ್ವಾಲಿಟಿ ಎಂತಕಿಸಿ ತೊಗೊಂಬಂದಾರ ಯಜಮಾನ್ರು ಲಾಸ್ಟ್ ಟೈಮ. ಸೊ ಇದನ್ನು ನಾವು ಹಿಂಗತ್ತೆ ನೋಡ್ರಿ, ಹಿಂಗೆ ಪ್ರೆಸ್ ಮಾಡ್ತೀವಲ್ಲ, ಅದನ್ನ ಸೈಡಿಗೆ ಸ್ವಲ್ಪ ಇದು ಇರ್ತೈತಿ ನೋಡ್ರಿ. ಏನಪ್ಪ, ಈ ಕಡೆ ಜಾಯಿಂಟ್ ಇರುತ್ತಲ್ಲ, ಅದು ಕಿತ್ಕೊಂಡ್ಬಿಟ್ಟೈತಿ. ಹಾಗಾಗಿ ಜಿಗಟ್ ಪಟ್ಟಿ ಹಚ್ಚಿದ್ದೆ. ನನಗಿಷ್ಟು ಕಿರಿಕಿರಿ ಎಕ್ಕಿತ್ರಿ ಅಡುಗೆ ಮನೆ ಬಂದುಬಿಟ್ಟೆ. ಬೆಳಗ್ಗೆ ಒಲಿ ಹಚ್ಬೇಕಂದ್ರೆ ಅಷ್ಟು ಸರ್ಕಸ್ ಮಾಡ್ತಿದ್ದೆ. ಇನ್ನು ಯಾವಾಗ ನೋಡಿದ್ರು ನಾನು ಮನೆಯೊಳಗೆ ದೀಪ ಅಂತೂ ಇದ್ದೇ ಇರ್ತಾವಲ್ಲ. ಹಾಗಾಗಿ ಉದಿನ ಕಡ್ಡಿ ತೊಗೊಂಡು ನೋಡ್ರಿ, ಇಲ್ಲಿ ಸೈಡಿಗೆ ಉದಿನ ಕಡ್ಡಿ ಇಟ್ಟೀನಿ. ಇಲ್ಲಿ ಈಗ ಆ ದೀಪದ್ಲಿಂತ ಉದಿನ ಕಡ್ಡಿ ಹಚ್ಕೊಂಡು ಒಲಿ ಹಚ್ಚೋದಾಗಿತ್ತು ನನ್ನ ಬಾಳೆವು. ಈಗ ಬಿರಿಯಾನಿ ಮಾಡೋಣ ಅಂತ ಎಣ್ಣೆ ಹಾಕೋನು. ಇದಕ್ಕೆ ಈಗ ಎಣ್ಣೆ ಹಾಕಿನ್ರಿ. ಯಪ್ಪ, ಒಂದೇ ಕೇಲಿ ವೈನಾಗೈತಿ. ಹುಡುಗರು ಒಂದಿಟ್ಟು ವಿಡಿಯೋ ಮಾಡಕ್ಕ ಅಂದ್ರೆ ಆಕಿನ ಬುಕ್ಕ ತೊಗೊಂಡ್ಕೊತಾಳ್ರಿ. ಒಂದು ಗತ್ತು ಮಾಡ್ತಾರ ಹುಡುಗರು. ಕೆಲಸ ಬರುತ್ತಂತೇಳಿ ಅಭ್ಯಾಸ ಆಯ್ತಂತ ಕೂತು ಬಿಟ್ಟಾಳ್ರಿ ಆಕಿ ನನ್ನ ಮಗಳು. ನಾವು ಅದ ವಯಸ್ಸು ದಾಟೆ ಬಂದೀವಿ, ಗೊತ್ತಾಗುತ್ತೆ ನಮಗೆಲ್ಲ. ಇರ್ಲಿ ಬಿಡತ್ತೆ, ಗಪ್ಪಾಗಿಲ್ರಿ. ನಾನು ಈಗ ರೇಪಡಿಗೆ ಹಾಕಿದ್ರೆ ಅಷ್ಟು ಮ್ಯಾಗ ಹೋಗಿ ಕವರ್ ಆಗಲಾಗೈತ್ರಿ ಅದು. ಇದಕ್ಕೀಗ ಒಂದು 4-5 ಲವಂಗ ಮತ್ತು ಮೆಣಸು, ಆಮೇಲೆ 1 ಚಕ್ರ ಮೊಗ್ಗು ನೋಡ್ರಿ, 1 ಚಕ್ರ ಮೊಗ್ಗು ಹಾಕಕತ್ತೀನಿ ಇದಕ್ಕೆ. ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆಯೊಳಗೆ ಫ್ಲೇವರ್ ಬೀಳ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬಿರಿಯಾನಿ ಎಲೆಯನ್ನು ಹಾಕೊಂಬಂತ್ರಿ. ಬಿರಿಯಾನಿ ಎಲೆ, ಇದಕ್ಕೀಗ ಬಿರಿಯಾನಿ ಎಲೆ ಹಾಕೊಂಬಂತ. ಓಕೆ, ಸ್ವಲ್ಪ ಅದ್ರ ಫ್ಲೇವರ್ ಬಿಡಲಿ.
ಈಗ ಅಲ್ಲ ಲಸನ್ ಪೇಸ್ಟ್ ತರಿಸಿದ್ದೀನಿ ರೀ. ಅಂದ್ರೂ ಒಂಚೂರು ಅಲ್ಲ ಇತ್ತು ಮನೆಯೊಳಗೆ. ಸೊ ಅದಿಷ್ಟು ಬೆಳ್ಳುಳ್ಳಿ ಇಷ್ಟು ಕುಟ್ಟೀನಿ ರೀ. ಇದನ್ನ ಸ್ವಲ್ಪ ಹಾಕಂಬಂತ ಫ್ಲೇವರ ಮಸ್ತ್ ಇರುತ್ತೆ ರೀ. ತಾಜಾ ಇರ್ತೈತಲ್ಲ, ಮಸ್ತ್ ಆಗುತ್ತೆ. ಈಗ ನೋಡ್ರಿ ಅದೊಂದು ಸ್ವಲ್ಪ ಕೆಂಪಗಾಗಿ ಹಸಿ ವಾಸನೆ ಎಲ್ಲ ಹೋದಾದ್ಮ್ಯಾಗ ಕಟ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಎಲ್ಲ ಉಳ್ಳಾಗಡ್ಡಿನ ಹಾಕಮ್ಮ. ಚಲೋತ್ನಾಗ ತಯಾರ್ಸಂಬ್ರಿ. ತುಪ್ಪ ಹಾಕಿದ್ರೆ ಇನ್ನೂ ಮಸ್ತ್ ಆಗುತ್ತಾ. ಬಟ್ ನಾ ಎಣ್ಣೆ ಒಳಗೆ ಮಾಡಕತ್ತೀನಿ. ಓಕೆ, ಇದೆಲ್ಲ ಈ ಥರ ತಯಾರಿಸಿ ಇದಕ್ಕೀಗ ಉಪ್ಪು ಹಾಕೊಂಡಂತ್ರಿ. ಉಪ್ಪು ಹಾಕೊಂಡ್ವಂದ್ರೆ ಉಳ್ಳಾಗಡ್ಡಿ ಲಗುಟನೆ ಮೆತ್ತಗಾಗ್ತಾವೆ. ಉಪ್ಪು ಹಾಕೊಂಡನು ಆಮೇಲೆ ಸ್ವಲ್ಪ ನೋಡಿಕೊಂಡು ಹಾಕೊಳಕ್ಕೆ ಬರ್ತದೆ ಹೆಚ್ಚು ಕಮ್ಮಿ. ಇದು ಈಗ ಅರ್ಧಕ್ಕರ್ಧ ಕಡಿಮೆ ಆಗ್ಬೇಕ್ರಿ. ಇದು ಕೆಂಪಗಾಗಬೇಕೆಲ್ಲ ಉಳ್ಳಾಗಡ್ಡಿ. ಮ್ಯಾಗ ಮುಚ್ಚಿನ್ರಿ, ಲಘು ಲಘು ಇದಾಗುತ್ತೆ. ಇದೇ ಯಾಕೆ ಹಿಂಗೆ ಬರುತ್ತೆ ಕ್ಯಾಮರಾ? ಸ್ವಲ್ಪ ಕೆಂಪಗಾಗಲಿ ಅವು. ಅಲ್ಲಿವರೆಗೂ ಟಮಾಟಿ ಕಟ್ ಮಾಡ್ಕೊಳಮ್. ಉಳ್ಳಾಗಡ್ಡಿ ನೋಡ್ರಿ ಎಷ್ಟು ತಗೊಂಡು ಹಾಕಿದ್ನಲ್ಲ ಅದೆಲ್ಲ ಕರಿಗಿ ಕೆಂಪಗ ಆಗೋವರೆಗೂ ಬೇಯಿಸಿನ್ರಿ ಮೀಡಿಯಮ್ ಇದ್ರೊಳಗೆ. ಈಗ 2 ಜವಾರಿ ಟಮಾಟಿ ರೀ. 2 ಜವಾರಿ ಟಮಾಟಿನ ಕಟ್ ಮಾಡಿ ಹಾಕಿನಿ. ಆಗಲೇ ಉಪ್ಪು ಹಾಕಿ ನಾನು ಉಳ್ಳಾಗಡ್ಡಿಗೆ. ಹಂಗಾಗಿ ಈ ಸದ್ಯಕ್ಕೆ ಉಪ್ಪು ಅದು ಏನೋ ಹಾಕಕ್ಕೆ ಹೋಗಲ್ಲ. ಸೊ ಈಗ ಇದಕ್ಕೆ ಏನು ಹಾಕ್ತೀನಪ್ಪ ಅಂದ್ರೆ ನೋಡೋಣ ಬರ್ರಿ. ಒಂದು ಚಮಚದಷ್ಟು ಬಿರಿಯಾನಿ ಮಸಾಲ, ಚಿಕನ್ ಮಸಾಲ ಹಾಕೊಳಕತ್ತೀನಿ ರೀ. ಆಮೇಲೆ ಗರಂ ಮಸಾಲ ಸ್ವಲ್ಪ ಓಪನ್ ಮಾಡೀನಿ. ಗರಂ ಮಸಾಲ, ಧನಿಯಾ ಪೌಡರ್, ಸ್ವಲ್ಪ ಲಾಲ್ ಮಿರ್ಚಿ ಪೌಡರ್ ಐತ್ರಿ. ಸ್ವಲ್ಪ ಐತಿ, ಜಾಸ್ತಿ ಇಲ್ಲ. ಲಾಲ್ ಮಿರ್ಚಿ ಪೌಡರ್ ಹಾಕೊಂಡಿನಿ. ಇದಕ್ಕೆ ಖಾರನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಮಂತ ಇದನ್ನೆಲ್ಲನೂ ಕೂಡ ಇವಾಗ ಈ ಥರ ಒಂದು ಮಿಕ್ಸ್ ಕೊಟ್ಕೊಳಮಂತ. ಖಾರ ಇನ್ನು ಹಾಕೋತೀನಿ ಇದಕ್ಕೆ. ಸೊ ಮಿಕ್ಸ್ ಕೊಟ್ಕೊಂಡು ಇನ್ನೊಂದು ಸ್ವಲ್ಪ ಖಾರ ಹಾಕೋಣಮ್. ಅರ್ಧ ಕಿಲೋ ಬಾಸ್ಮತಿ ಅಕ್ಕಿ ತರಿಸೀನಿ ರೀ. ಈಗ ಡೈರೆಕ್ಟಾಗಿ ಒಣ ಅಕ್ಕಿನೇ ಹಾಕ್ತೀನಿ ನಾನು. ಮಸಾಲೆ ಖಾರ ಹಾಕ್ಕೊಂಡೆ ಇನ್ನೊಂದು ಸ್ವಲ್ಪ. ಅಂದರೆ ನಾನು ಒಂದು ಅಕ್ಕಿಗೆ 2 ನೀರು ಹಾಕ್ತೀನಿ ನೋಡ್ರಿ. ಹಂಗಾಗಿ ಒಂಚೂರು ಅಳತಿ ಮಾಡಿ ಹಾಕೊಳಕತ್ತೀನಿ. ಸೊ ಅಂದಾಜಲ್ಲಿ ನನಗೆ ಗೊತ್ತಾಗಂಗಿಲ್ಲ. ಈ ಬಾಸ್ಮತಿ ಅಕ್ಕಿಗೆ 1 ಬಟ್ಲಿಗೆ 2 ಬಟ್ಲು ನೀರು ಹಾಕೋಬೇಕು. 2 3 ಒಣ ಅಕ್ಕಿನ ಹಾಕೋತೀನಿ. ಏನನ್ ಬೇಡ್ರಿ, ಇದು ಒಣ ಅಕ್ಕಿಗೇನೆ ಚಲೋ ಆಗುತ್ತೆ. ಬಾಸರಿ ಹಿಂಗೆ ಮಾಡಿ ನಾನು. ಹಾಗಾಗಿ ಅಕ್ಕಿನೂ ಸ್ವಲ್ಪ ಒಂದು 10 ನಿಮಿಷ ನೆನೆ ಇಟ್ಟು ಹಾಕೋಬಹುದು ನೋಡ್ರಿ. ಸ್ವಲ್ಪ ಮಸಾಲೆ ಅದೆಲ್ಲನೂ ಕೂಡ ಕೂಡ್ಕೊಳ್ಳಿ ಅಂತೇಳಿ ಒಂದು 15-20 ಸೆಕೆಂಡ್ ಇದ್ರೊಳಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಓಕೆ, ಕರೆಕ್ಟ 3 ಬಟ್ಲಕ್ಕೆ 6 ವಾಟಿ ನೀರು ಹಾಕಿ ನೋಡ್ರಿ. ಇದೆಲ್ಲನೂ ಕೂಡ ಒಮ್ಮೆ ಮಿಕ್ಸ್ ಕೊಟ್ಕೊಳಮ್ಮ. ಈಗ ಉಪ್ಪು ಖಾರ ಎಲ್ಲನೂ ಕೂಡ ಕರೆಕ್ಟಾಗಿ ಐತೆ ಇಲ್ಲ ಅಂತ ಇದೊಂದು ಸರಿ ನೋಡಿಕೊಂಡು ಆಮೇಲೆ ಇದಕ್ಕೆ ತುಪ್ಪ ಹಾಕೋಬೇಕ್ರಿ. ಸ್ವಲ್ಪ ಆಕಳು ತುಪ್ಪ ಐತಿ ಮನೆಯಾಗ, ಆಕಳು ತುಪ್ಪನೇ ಹಾಕೋಣಮಂತ. ಒಂದು ಸ್ವಲ್ಪ ಅಂದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ರೀ, ಅದಕ್ಕಂತೇಳಿ ಅಷ್ಟೇ ಸಾಕು, ಭಾಳ ಬೇಡ. ಆಕಳು ತುಪ್ಪ ಹಾಕ್ಕೊಂಡು ಮಿಕ್ಸ್ ಕೊಟ್ಕೊಳಮಂತ. ಈಗ ಒಂದು ಅರ್ಧ ಲಿಂಬೆ ಹಣ್ಣಿಂದ ಹೋಳ್ರಿ, ಸ್ವಲ್ಪ ಕೊತ್ತಂಬರಿ ತೊಳೆದು ಕಟ್ ಮಾಡಿ ಇಟ್ಟೀನಿ ನೋಡ್ರಿ. ಇದಕ್ಕೀಗ ಕೊತ್ತಂಬರಿ ಹಾಕಮಂತ. ಚವರಿ ಐತ್ರಿ ಕೊತ್ತಂಬರಿ, ಘಮ ಘಮ ಅನ್ನಕತ್ತೈತಿ. ಹಂಗಾನೆ ಲಿಂಬೆಹಣ್ಣಿನ ರಸ ಎಲ್ಲನೂ ಹಾಕಿ ಒಂದು ಚಲೋತ್ನಾಗ ಮಿಕ್ಸ್ ಕೊಡಮಂತ. ಇದು ಸ್ವಲ್ಪ ಕುದಿ ಬರಲಿ. ಕುದಿ ಬಂತಂದ್ರೆ ಕುಕ್ಕರ್ ಹಾಕಿ ಲಾಕ್ ಮಾಡಿಬಿಡಮ್. ಈಗ ನೋಡ್ರಿ ಕುಕ್ಕರ್ ಲಾಕ್ ಮಾಡೀನಿ, ಸಣ್ಣ ಉರಿ ಇಟ್ಟೀನಿ.
ಒಂದು ಸಿಟ್ಟಿ ಅದ್ರ ಸಾಕ್ರಿ. ಹಂಗೆ ಈ ಕಡೆ ಹಾಲು ಕಾಯಕ್ಕೆ ಇಟ್ಟಿನಿ. ಆ ಗ್ಯಾಪ್ನೊಳಗೆ ಸ್ವಲ್ಪ ಜ್ಯೂಸಿಗೆ ರೆಡಿ ಮಾಡ್ಕೊಡಮ್ಮಂತ, ಸಾರಿ ಜ್ಯೂಸ್ ರೆಡಿ ಮಾಡಿ ಐಸ್ ಕ್ರೀಮ್ ಮಾಡೋಣ ಅಂತ. ಸೊ ಜ್ಯೂಸಿನ ಜಾರ್ ಇಲ್ಲೇ ಐತಿ, ಕಲ್ಲಂಗಡಿ ತೊಗೊಂಬ, ಚಾಕು ತೊಗೊಂಬ. ಸ್ವಲ್ಪ ಎಲ್ಲ ಉಳ್ಳಾಗಡ್ಡಿ ಎಲ್ಲ ಇಲ್ಲೇ ಕುಂತು ಕಟ್ ಮಾಡಿದ್ನಲ್ರಿ, ಹಾಗಾಗಿ ಸ್ನೇಹ ಎಲ್ಲ ಕ್ಲೀನ್ ಮಾಡತ್ತಾಳ. ಫ್ರೆಂಡ್ಸ ಈಗ ನೋಡ್ರಿ ಇದ್ರೊಳಗೆ ಹಾಕಮಂತ ಒಂದ್ಸರಿ ಚಿಕ್ಕು ಜ್ಯೂಸ್ ಮಾಡೀನಿ ರೀ. ಅದು ಅಂಟು ಕುಂತು ಬಿಟ್ಟೈತಿ. ಎಷ್ಟು ತಿಕ್ಕಿ ತೊಳೆದ್ರು ಕೂಡ ಹೋಗುವಲ್ತ. ಐಸ್ ಕ್ರೀಮ್ ನಾನು ಮಾಯಾಲೋಕ ಯೂಟ್ಯೂಬ್ ಚಾನಲ್ದಾಗ ನೋಡೀನಿ ಇನ್ನೇಗ ನನ್ನ ಮಕ್ಕಳಿಗೆ ಮಾಡಿಕೊಟ್ರಾಯ್ತು ಅಂತ ಅಂದ್ಕೊಂಡು ಮಾಡ್ತಾ ಇರುವಂಥದ್ದು. ಇಲ್ಲ ಸಕ್ರೆ ಮತ್ತು ಸಕ್ರೆ ಪುಡಿ ತುಂಬು ಸಕ್ರೆ ಪುಡಿ ಬೇಡ ಅಲ್ಲೇ ಹಾಕ್ತೀನಂತ. ಸ್ವಲ್ಪ ಮಾಡಿ ನೋಡೋಣ್ರಿ, ಟ್ರೈ ಮಾಡಿ. ಇದ್ರಾಗ ಒಂದು ಸ್ವಲ್ಪ ಸಕ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಅಷ್ಟೇ, ಭಾಳ ಏನು ಬೇಡ. ಒಂದು ಸರಿ ಟ್ರೈ ಮಾಡಿ ನೋಡೋಕೆ ಏನಾಗೈತಲ್ಲ, ಹಂಗಾಗಿ ಸಕ್ರೆ ಉಪ್ಪು ಹಾಕಿ ಮಿಕ್ಸಿ ಮಾಡ್ತೀನಿ ರೀ. ಎರಡೂ ವಾಟಿ ಒಳಗೆ ಈ ಥರ ಕಟ್ಟಿಗೆನ ಹಾಕೀನಿ ರೀ. ಅದು ಕುಲ್ಪಿದು ಇರುತ್ತಲ್ಲ ಅದು. ಇನ್ನೂ ಒಂದು ಪಿಲ್ಯ ಫ್ರೀಜರ್ದಾಗ ಇಟ್ಟನ. ಇವೆರಡು ಕೂಡ ಫ್ರೀಜರ್ದಾಗ ಇಡ್ತೀವಿ. ಇದು ಹೆಂಗೆ ಬಂದಿತ್ತು ಅಂತೇಳಿ ನಾಳೆ ಬ್ಲಾಗ್ದಾಗ ನೀವು ನೋಡ್ಬೋದು. ಅಳಗ್ಯಾಡಬೇಡ ಅಣ್ಣ, ಬರೀ ಅಳಗಾಡ್ದ್ರಾಗ ಇರ್ತಾನ. ಅಣ್ಣಂದು ಕೈ ಕಾಲು ಒಟ್ಟ ಸುಂಪಂದ್ರಂಗಿಲ್ಲ. ಏ ಇಲ್ರಿ, ಮಸ್ತ್ ಖಾರ ಆಗೈತದ ನೋಡ್ರಿ ನೀವು. ಅದು ಅಂಬಾಡಿ ಖಾರ ಇದ್ದಿಲ್ಲಲ್ಲ, ಕಲರ್ ಬಂದಿಲ್ಲ ಅಷ್ಟೇ. ಟೇಸ್ಟ್ ಖಾರ ಪೀರ ಮಸ್ತ್ ಆಗೈತಿ. ರೈತ ಮಾಡಿ ನೋಡ್ರಿ ಫ್ರೆಂಡ್ಸ್. ಹಂಗೆ ಬಿರಿಯಾನಿ ಕಲರ್ ಮುಖ್ಯ ಅಲ್ಲ ನಮ್ಗೆ, ಟೇಸ್ಟ್ ಮುಖ್ಯ. ಈ ಕಲರು ಬಂದಿತ್ತಲ್ಲ, ಈ ಥರನು ವಾಂಗ್ ಕಚ್ಚಿ ಪಿಚ್ಚಿ ಮಾಡಬೇಡ್ರಿ. ನಾನಾರ ಮಾಡ್ತೀನಂದ್ರೆ ಇದಾಗುತ್ತೆ, ಮುದ್ದೆ ಆಗುತ್ತದೆ ಎಲ್ಲ. ಹಳೂ ಮ್ಯಾಗ ಎತ್ಬೇಕದ್ನೆಲ್ಲ. ತಿರ್ಗಿಸಿರ ಅದು ಇದಾಗುತ್ತೆ, ಉದುರು. ಬಿರಿಯಾನಿ ಏನು ಬೇಡಂತ್ರಿ. ಇನ್ನ ಗರಗಟ್ಟ ಪಲ್ಯ ಐತಿ ಮತ್ತು ರೊಟ್ಟಿ ಬೇಡ ಅಂತ ಇದು ಉಣ್ತಾರಂತ. ಅದಕ್ಕೆ ಅರ್ಧ ಕಿಲೋ ಒಟ್ಟು ಒಮ್ಮೆ ಮಾಡೀನಿ. ಬಿಸಿ ಬಿಸಿ ಬಿರಿಯಾನಿ, ರೈತ ಊಟ ಮಾಡೋಣ ಅಂತ ಬರ್ರಿ. ಈ ಬ್ಲಾಗ್ದೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗೋಣ. ವಾಟಿ ಒಳಗೆ ಕೊಡ್ಲಿ. भारी लागतं असं. ಕೈಗೆ ಬೈಗೆ ಕೆಲಸ ಆಗ್ತದೆ. ಹೆಂಗಾಗೈತ್ರಿ? ಹಾಂ आपल्या काळा तिकडमध्ये करायला पाहिजे होतं, आम्ही टेस्ट आलो. ಈಗ ಹೆಂಗಾಗೈತೆ ಹೇಳ್ರಿ. ಬಿಜಿದಿದ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು. ಅದನ್ನು ವರ್ಣನೆ ಮಾಡಿ ಒಟ್ಟ ಯಾವುದಕ್ಕೂ ಪ್ರಶಂಸೆ ಕೊಡೋದು, ವರ್ಣನೆ ಮಾಡೋದು ಇವರಿಗೆ ಏನೂ ಗೊತ್ತಿಲ್ಲ. ಹೌದಿಲ್ಲಪ್ಪ? ಇಲ್ಲಿ ಬಿಡ್ರಿ. ಸೊ ಇವತ್ತಿಗೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇದೇ ಥರದ ನೆಕ್ಸ್ಟ್ ಅದನಿಗೆ ಸಿಗೋಣ. ಎಲ್ರಿಗೂ ಬಾಯ್. ಎಲ್ಲರಿಗೂ ನಮಸ್ಕಾರ. ಅಡ್ಗೆ ಮನೆ ಅವತಾರ ಇವತ್ತು ಇಲ್ಲಿಂದ ನಮ್ಮ ಬ್ಲಾಗ್ ಶುರು ಆಗಕತ್ತದ ನೋಡ್ರಿ. ನಿನ್ನೆ ಅಂತ ರೊಟ್ಟಿ ಮಾಡಿದ್ದೆ, ಬ್ಲಾಗ್ದಾಗ ಶೇರ್ ಮಾಡೀನಿ. ಸೊ ಶೇಂಗಾ ಹುರಿದಿಟ್ಟೀನಿ. ಅವನು ಕೂಡ ಸೊಪ್ಪೆ ಎಲ್ಲ ಸುಲಿದು ಡಬ್ಬಿ ಒಳಗೆ ಹಾಕಿ ನೀಟಾಗಿ ಇಡಬೇಕು. ಹಿಟ್ಟಿನ ಡಬ್ಬಿಗಳು ಖಾಲಿ ಮಾಡಿ ತೊಳೆದಿಟ್ಟಿನಿ ರೀ. ಒಳ್ಳೆ ಡಬ್ಬಿಗಳು ತುಂಬಬೇಕು. ಇಟ್ಟು ಮೊನ್ನೆ ಬಿಸ್ಕೊಂಡು ಬಂದಾರ. ಡಬ್ಬಿ ತಿಕ್ಕದ ಆಗಿರಲಿಲ್ಲ, ನೀರಿಂದ ಹಾವಳಿ. ಇವತ್ತು ಕುಡಿಯೋ ನೀರು ಬಂದಿದ್ದು ರೀ. ಕುಡಿಯೋ ನೀರು ಬಂದಿದ್ದು ಬೆಳಿಗ್ಗೆ ಲಗುಟ್ಟೆದ್ದು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿ ಇವೆಲ್ಲ ತಿಕ್ಕಿಟ್ಟಿನಿ ರೀ. ಯಜಮಾನ್ರು ನೀರು ತುಂಬಿದ್ರು ಕೆಳಗಡೆಯಿಂದ ತೊಗೊಂಡು ಬಂದು. ಮೊನ್ನೆ ಸರಿಗೆ ನೀರು ತುಂಬಿರಲಿಲ್ಲ. ಹಾಗಾಗಿ ಏನು ಮಾಡಿದೆ, ಸ್ವಲ್ಪ ಅಡ್ಗೆಗೆ ಏನೈತಿ ಇಲ್ಲೇ ಸಿಂಕಿನಾಗಿದ್ದು ನೋಡ್ರಿ. ಈ ಸಿಂಕಿನ ತೊಗೊಂಡು ಯೂಸ್ ಮಾಡಿದೆ. ಅಡುಗೆ ಎಲ್ಲ ಮತ್ತು ಕುದೀತದಲ್ಲ ಅಡುಗೆ ಒಳಗೆ, ಹಾಗಾಗಿ ಪರವಾಗಿಲ್ಲ ಅಂತೇಳಿ. ಸೊ ಬರೀ ಬ್ಲಾಗನ್ನು ಶುರು ಮಾಡಕತ್ತೀನಿ. ಇವಾಗೆಲ್ಲ ಸ್ವಲ್ಪ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡೆ. ನೀರು ಇರತನ ಎಲ್ಲ ಬಾಂಡೆಗಳು ಡಬ್ಬಿಗಳು ಇದು 1 2 3 ಡಬ್ಬಿಗಳು ತಿಕ್ಕಿದೆ. ಇಲ್ಲಿ ನೋಡ್ರಿ ಸಕ್ರೆ
ಕಾರ್ಖಾನೆ ಒಳಗೆ ನಮ್ಮ ಯಜಮಾನ್ರು ಕೆಲಸ ಮಾಡೋ ಮಾಲಕರು ಏನೋ ಅದಾರಂತ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ರೇಟ್ನೊಳಗೆ ಸಕ್ಕರೆ ಸಿಗುತ್ತೆ. ಭಾಳ ಡಸ್ಟ್ ಅದ್ರಿ ಫ್ರೆಂಡ್ಸ್. ಇನ್ನು ನಾವು ತಿಂಗಳಿಗೆ 2-3 ಕಿಲೋ ಸಾಕು ರಗಡಕ್ಕಿತ್ತು ನಮ್ಗೆ. ಏನು ದಂಡಿದ್ದಾರಂಗೆ ತಂದಾರ. ಒಂದೊಂದ್ರಾಗ ಶಾಂತನ್ ತೋರಿಸಲ್ಲ, ಒಂದೊಂದ್ರಾಗ ಶಾಂತನ್ ತೋರಿಸ್ತಾರೆ. ಸಕ್ರೆ ಒಂಥರ ಇದನ್ನೇ ಅನ್ಸವಲ್ತ್ರಿ ನನಗೆ. ಬಟ್ ಆದರೂ ಸಕ್ರೆನೇ. ಹಾಗಾಗಿ ಫುಲ್ಲು ಮಿಕ್ಸಿ ಮಾಡಿದಾಗ ಹೆಂಗಾಗಿರ್ತೈತೆ ರೀ ಆ ಥರ ಐತದು. ಅರ್ಧಕ್ಕರ್ಧ ಇರಲ್ಲಕ್ಕೆ ಈಗ ಹೆಂಗೋ ಸ್ವಲ್ಪ ದಿನ ಈಡಾಗುತ್ತೆ. ಸಕ್ರೆನ ಡಬ್ಬಿ ಒಳಗೆ ಹಾಕಬೇಕು. ಹಿಟ್ಟು ಬಿಸ್ಕೊಂಬಂದಾರೆ, ಹಿಟ್ಟು ಹಾಕಬೇಕು. ಜೋಳ ಅಂತೂ ಬ್ಯಾಡ ಅಂದರೂ ಮಮ್ಮಿ ಸ್ನೇಹನ ಉಡ್ದಟ್ಟಿ ಮಾಡಾಗ 10 ಕಿಲೋ ತೊಗೊಂಬಂದಾರಿ. 2 ಕಿಲೋ ಬಿಸಿನಿ, ಇನ್ನೂ 8 ಕಿಲೋ ಜೋಳ ಹಾಗೆ ಅದಾವು. ರೇಷನ್ ಅಕ್ಕಿ ಅದಾವು. ಒಂದು ಸ್ವಲ್ಪ ಕಿರಾಣಿ ತಂದಿದ್ರೊಳಗೆ ಒಂದು 2-3 ಪಾಕೆಟ್ ಇನ್ನೂ ಇದ್ರಾಗೆ ಅದಾವು. ಇವು ಚುರುಮುರಿ ರೀ. ಸೊ ಇಷ್ಟು ಅದಾವು. ಇಲ್ಲಿ ಕೆಳಗಡೆ ಎಲ್ಲ ಡೀಪ್ ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊಂಡಿನಿ ರೀ. ಗಾಳಿಗೆ ಹಾಗೆ ಬಿಟ್ಟಿದ್ದೆ, ಫ್ಯಾನ್ ಹಚ್ಚಿ ಎಲ್ಲ ನೀಟಾಗಿ ಒಣಗೈತಿ. ನೀಟಾಗಿ ಇಡಬೇಕು. ಇದು ನೋಡಿರಿ ಜಗಲಿ ತಳಗಿಂದು ಸ್ವಲ್ಪ ಮೆಸ್ಸಿ ಆಗೈತಿ, ಅದನ್ನು ಇಷ್ಟು ನೀಟಾಗಿ ಮಾಡ್ಕೋಬೇಕು. ಇಲ್ಲಿ ನೋಡಿರಿ ಎಲ್ಲ ಚಂದ ಇಟ್ಟಿರ್ತೀನಿ. ಒಂದ ಕೈ ಇದ್ರೆ ಸುದ್ದಿರ್ತಾವೆ. ನನ್ನ ಮಕ್ಕಳು ಈ ಕಡೆ ಆ ಕಡೆ ಏನು ಕೆಲಸ ಇರಲ್ಲ ಅಡುಗೆ ಮನೆಯೊಳಗೆ. ಎಲ್ಲ ಕಿತ್ತಾಡಿ ಕಿರಿಕಿರಿ ಮಾಡಕ್ಕೆ ಇದು ಮಾಡಿಬಿಡ್ತಾರೆ ರೀ ಫ್ರೆಂಡ್ಸ. ಬಟ್ ಇರಲಿ ಪರವಾಗಿಲ್ಲ. ಇವು ಡಬ್ಬಿಗಳು ಸ್ವಲ್ಪ ಇದು ಬಿಸಿಲಿಗೆ ಇಡ್ತೀನಿ. ಅಂದ್ರೆ ಒಣಗಿಸಿದ ಮ್ಯಾಗ ಇವೆಲ್ಲ ಅಕ್ಕಿ ಪಕ್ಕಿ ಎಲ್ಲ ಇಟ್ಟು ಸಕ್ಕರೆ ಇಟ್ಟನೆ ಅಂದ್ರೆ ನೀವು ಅಂತ ಇದಾಗ್ಬಿಡ್ತೀರಿ. ಹಾಗೇನೆ ಇದೆಲ್ಲ ಇಷ್ಟು ಕೆಲಸ ಹಿಡಿತೈತೆ ರೀ. ಸಣ್ಣಗೆ ಮಾಡೋ ಕೆಲಸ ಟೈಮ್ ಹಿಡಿತೈತಿ. ಬಟ್ ಮನ್ಯಾಗ ಗಂಡ್ಮಕ್ಳು ಇರಲಿ ಹಿರಿಯರು ಯಾರೇ ಇರಲಿ, ಹೆಣ್ಮಕ್ಳು ಮನ್ಯಾಗ ಕೆಲಸ ಮಾಡ್ತೀವಿ ಅಂದ್ರೆ ಏನು ದೊಡ್ಡ ಕೆಲಸ ಅಂತಾರೆ. ಎಲ್ಲ ಮನೆಯೆಲ್ಲ ಅಷ್ಟು ನೀಟಾಗಿ ಕಸ ಹುಡ್ಕೊಂಡಿನಿ ರೀ. ನಾ ಕಸ ಹುಡುಗಿದ್ರೆ ಅರ್ಧಕ್ಕರ್ಧ ಮನೆ ಒರೆಸಿದಾರಂಗೆ ಮನೆ ಕ್ಲೀನಾಗಿರ್ತದೆ. ಸ್ವಲ್ಪ ಇಲ್ಲಿ ಡಬ್ಬಿಗಳೆಲ್ಲ ತಂದು ಬಿಸಿಲಿಗೆ ಇಡ್ತೀನಿ. ಹಾಸಿಗೆಗಳು ಇದೊಂದು ಒಣಗಕ್ಕೆ ಹಾಕಿನಿ. ಇನ್ನೂ ಒಂದು ಭಾಳ ಸ್ಮೆಲ್ ಬರಕತ್ತಿತ್ತು. ನೀರು ಹೆಂಗೂ ಇದ್ದು ಅಂಥೇಳಿ ನೀರಿದ್ದಾಗನೇ ಸ್ವಲ್ಪ ಸಾಬೂನು ಪುಡಿ ನೆನೆ ಇಟ್ಟು ಕಾಲಿಲ್ಲೇ ತುಳಿದು ಈಗ ಬಕೆಟ್ನ್ಯಾಗ ಬಾಗಿಸ್ಬಿಟ್ಟಿನಿ ರೀ. ಈ ಥರ ಅಂದ್ರೆ ನೀರು ತಂತಾನೆ ಜಾನಿ ನೀರು ಎಲ್ಲ ಇಳಿತಾವಲ್ಲ, ಆಮೇಲೆ ಹಳವಾರಾಗುತ್ತೆ. ಒಯ್ದು ಒಣಕೋದು. ಈ ಥರ ಯಾವುದಾರ ಬಾಳೆ ಬದುಕಿನ ಶಾಂತನ ಮಾಡಿಕೊಂಡು ಹೋಗ್ಬೇಕಾಗತ್ತೆ ರೀ. ವಿಡಿಯೋನ ಕೊನೆವರೆಗೂ ನೋಡಿ. ದಯವಿಟ್ಟು ಒಂದು ಲೈಕ್ ಕೊಡ್ರಿ. ಹಾಗೆ ಹೈಪೋ ಅನ್ನೋ ಆಪ್ಷನ್ ಬಂದೈತಂತ ಹೊಸದು. ನನಗೂ ಇಷ್ಟು ದಿನ ಗೊತ್ತಿರಲಿಲ್ಲ. ಅದನ್ನು ಕೂಡ ಸ್ವಲ್ಪ ಮಾಡಿರಿ, ಪಾಯಿಂಟ್ಸ್ ಕೊಡ್ರಿ, ಸಪೋರ್ಟ್ ಮಾಡಿರಿ. ಎಲ್ಲ ಫ್ರೀ ಇರ್ತೈತಿ, ನಿಮ್ದೇನು ದುಡ್ಡು ಖರ್ಚಾಗಲ್ಲ. ಮಕ್ಳು ಬರ್ದ್ರಾಗ ಸ್ವಲ್ಪ ಏನಾದರೂ ಅಡುಗೆ ಮಾಡಬೇಕು. ಈಗ ಇದಾಗೈತೆ ನೋಡಿರಿ. ಅಂದ್ರೆ ಒಂದು ಬುಟ್ಟಿ ತುಂಬಿಟ್ಟು ನೀರು 4 ಬಾಂಡೆ ಬಿದ್ದು ಅಂದ್ರೆ ಸ್ವಲ್ಪ ತೊಳ್ಕೊಂಡು ಹಾಕಿದಾಗತ್ತಂತೇಳಿ ಇಷ್ಟೆಲ್ಲ ಕಾಣಿಸಾಕತ್ತವ ನಿಮ್ಗೆ ಡಬ್ಬಿಗಳು. ನಂದು ಇನ್ನೂ ಜಳಕ್ಕಿಲ್ಲ, ನಾಷ್ಟ ಆಗೈತಿ. ಚಹಾ ಕುಡ್ದು ಯಜಮಾನ್ರು ಹೋದ್ರು. ಓಕೆ, ಮತ್ತೆ ಸಿಗೋಣ. ಡೈರೆಕ್ಟ ಈಗ ಅಡುಗೆ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಮಾಡ್ದೇನು ರೀ. ಮಕ್ಕಳು ಶಾಲೆಯಲ್ಲಿ ಅಂತ ಬಂದಾರ. ಅಡುಗೆ ಎಲ್ಲ ಆಗೈತಿ. ಯಜಮಾನ್ರ ಸಂಬಂಧ ಹಾದಿಕಾದ್ಕ ಸಾಕಾತು. ಹೇಳೋದು ಕರೆಕ್ಟಾಗಿ ಹೇಳಿದ್ರೆ ಏನು ಅನ್ಸಲ್ರಿ. ಅವ್ರಿಗೂ ಕೆಲಸ ಇರ್ತಾವೆ ಬಿಡ್ರಿ, ಬ್ಯುಸಿ ಇರ್ತಾರೆ. ನನಗೂ ಒಂದೊಂದು ಸರಿ ಬೇಜಾರಾಗುತ್ತೆ ಪಾಪ, ಅವ್ರಿಗೂ ಕೆಲಸ ಇರ್ತಾವೆ ಅಂತೇಳಿ. ಆರ್ಡ್ರ್ ಇತ್ತು ಒಂದೇ ಒಂದು, ಮೊನ್ನೆ ಹಾಕಬೇಕಾಗಿತ್ತು. ಸೊ ನಿನ್ನೆ ಸರ್ವರ್ ಡೌನ್ ಇತ್ತು. ಹಾಗಾಗಿ ನನಗೂ ಹೋಗಿ ಬಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಸಿಲ ಮಳ್ಳತ್ತಿ. ನಾಳೆಗೆ ಮತ್ತೆ ರವಿವಾರ ರೀ, ಇವತ್ತು ಶನಿವಾರ. ಹಾಗಾಗಿ ಮತ್ತು ಕಸ್ಟಮರು ಆರ್ಡ್ರ್ ಹಾಕಿರ್ತಾರಲ್ಲ, ಅವರು 2 ದಿನ 3 ದಿನ ಬಿಟ್ಟು ಚಾಲು ಮಾಡಿಬಿಡ್ತಾರೆ ಕೇಳೋಕೆ. ಅವ್ರು ಹಾದಿ ನೋಡಿ ಸಾಕತ್ತು. ಇಲ್ಲಿಕಂದ್ರೆ ಮಕ್ಳೇನು 12 ಗಂಟೆಗೆ ಬರ್ತಿದ್ದೀರಿ. ಗೊತ್ತೈತೆ ನನಗೆ ಯಾವಾಗಲೂ ಅವ್ರಿಗೆ ಆಗಂಗಿಲ್ಲ ಅಂತೇಳಿ. ಅಂದರೂ ಒಂದೇ ಆರ್ಡ್ರ್ ಇತ್ತು, ಇನ್ನೊಂದೆರಡು ಆರ್ಡ್ರು ವೇಟಿಂಗ್ನಾಗ ಅದಾವ. ಅವು ಇಷ್ಟ ಆತವನ ಎಲ್ಲ ಕೂಡಿ ಹೋದ್ರಾತ್ ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಕಸ್ಟಮರ್ ಮೆಸೇಜ್ ಮಾಡತ್ತಾರ, ಹಾಗಾಗಿ ಹೋಗಿ ಹಾಕಿ ಬರಬೇಕು. ಯಜಮಾನ್ರಂತೂ ಪತ್ತಾರ ಅದಾರ ನೋಡ್ರಿ. ಬಟ್ ಊರು ಉದ್ಧಾರ ಮಾಡಂದ್ರೆ ಆಗಲಿ ರಾತ್ರಿ ಹೋಗಿ ಮಾಡಿ ಬರ್ತಾರೆ. ಯಾರಾದರೂ ರಿಲೇಷನ್ನು, ಯಾರಾದರೂ ಫ್ರೆಂಡ್ಸು ಆಗಲಿ 12 ತಾಸು ನೆಟ್ಟ ರಾತ್ರಿ ಬಂದು ಇಲ್ಲಿ ನಿಂತೀನಿ ಸ್ವಲ್ಪ ಕರ್ಕೊಂಡು ಹೋರು ಮನೆಗೆ ಅಂತಂದ್ರೆ ಅಟೊತ್ನಾಗ ಎದ್ದು ಹೋಗಿ ಬರ್ತಾರೆ. ಬಟ್ ಮನೆ ಕೆಲಸ ಅಂದ್ರೆ ಹಿಂಗೆ ಮಾಡ್ತಾರೆ ಒಂದೊಂದು ಸರಿ. ಈಗ ಏನು ಮಾಡೋದು, ಭಾಳ ಊರಿಗೆ ಉಪಕಾರಿ, ಇನ್ನೊಬ್ರು ಕಾಳಜಿ ಭಾಳ ನಮ್ಮ ಯಜಮಾನ್ರಿಗೆ. ಸೊ ಅದು ಒಂದು ಪುಣ್ಯದ ಕೆಲಸನ ಅಂತ ಅನ್ಕೋತೀನಿ. ಈಗ ನನಗೆ ಬಿಡುಗಡೆ ಇಲ್ಲ, ಹೋಗಿ ಹಾಕ ಬರಬೇಕು. ಬಿಸಿಲಂತರೂ ಮಳ್ಳಿ ಬಿಡುತ್ತಾ, ರಣ ಅನ್ನಂಗೆ ಬಿಸಿಲೈತಿ. ಅಂಜಿಗೆ ಬಂದುಬಿಟ್ಟೈತಿ ಸದ್ಯಕ್ಕೆ ಹೋಗೋದಿಕ್ಕೆ. 12 ಒಳಗಡೆ ಇನ್ಮ್ಯಾಗ ಹಾಕ್ಬರಬೇಕು ರೀ. ಬಟ್ ಮೊದಲಿನಂಗೆ ಮಕ್ಕಳು 11ವರೆಗೆ ಹೋಗಿಬಿಡ್ತಿದ್ರು, 5ವರೆಗೆ ಬರ್ತಿದ್ರು. ಈಗ ಸ್ವಲ್ಪ ಟೈಮಿಂಗ್ ಚೇಂಜ್ ಆಗೈತಿ. 7ವರೆಗೆ ಹೋಗಿ 11ವರೆಗೆ ಬರ್ತಾರೆ, 12ವರೆಗೆ ಬರ್ತಾರೆ. ಫಸ್ಟ್ ಟ್ರಿಪ್ಪಿಗೆ ಬಂದ್ರೆ ಲಗುಟ್ ಬರ್ತಾರೆ, ಸೆಕೆಂಡ್ ಟ್ರಿಪ್ಪಿಗೆ ಬಂದ್ರೆ ಲೇಟಾಗಿ ಬರ್ತಾರೆ. ಸೊ ಕ್ಲಾಸ್ಗಳು ನಡೀತಿರ್ತಾವೆ, ಒಂದು 10-15 ನಿಮಿಷ ಹೆಚ್ಚು ಕಮ್ಮಿ ಆಗ್ತಾವ. ಯಜಮಾನ್ರು ನಾಷ್ಟಾಗ ಇಷ್ಟ ಮಾಡಿ ಹೋಗೋಕೆ 10-10ವರೆ ಆಗಿಬಿಡ್ತೈತಿ. ಅವ್ರು ಹೋದ್ಮ್ಯಾಗ ಒಂದು ಸ್ವಲ್ಪ ಕೆಲಸ ಇರ್ತಾವೆ. ಎಲ್ಲ ಅಡಚಣೆ ಅಂದ್ರೆ ಅಡಚಣೆ. ಇವಾಗ ಏನೈತಿ, ಹೋಗಿ ಬರ್ತೀನಂತ. ಹೋಗೋಣ, ಆರ್ಡ್ರ್ ತೊಗೊಂಡು ಬರ್ರಿ. ನಾಳೆಗೆ ಬಣ್ಣದ ಹಬ್ಬ, ಇವತ್ತು ಸಾಲೆ ಬಣ್ಣದ ಹಬ್ಬ ಆಟ ಆಡ್ಯಾರಂತ್ರಿ. ಹಾಗಾಗಿ ಬಂದು ಸ್ನಾನ ಮಾಡ್ಯಾರ. ಬೂಟು ಗೀಟು ಎಲ್ಲ ಕೊಟ್ಟಿನವರಿಗೆ.
ಅವು ಬಣ್ಣದಾಟ ಆಡಿದ ಅರ್ಬಿನೂ ಸ್ನೇಹ ಹೋಗ್ಯಾಕತ್ತಾಳೆ ಹೆಂಗೆ ಹೋಗಿಲ್ಲಕ್ಕ ಬಿಡಲಕ್ಕ. ನನಗಂತೂ ಈ ಮಳ್ಳು ಬಿಟ್ಟೈತ್ರಿ. ಅಡುಗೆ ಮನೆ ಕೆಲಸ ಎಲ್ಲ ನೀಟಾಗಿ ಆಗೈತಿ. ಸ್ವಲ್ಪ ಅವೆಲ್ಲ ಜೋಡಿಸ್ಕೊಂಡು ಇಡಬೇಕು. ಯುಗಾದಿ ಹಬ್ಬ ಬಂತಲ್ಲ, ಎಲ್ಲ ಒಮ್ಮೆ ಡೀಪ್ ಕ್ಲೀನಿಂಗ್ ಆಗುತ್ತಂತೇಳಿ ಈಗೆಲ್ಲ ಬಾಂಡೆ ತಿಕ್ಕಿದ್ದು ಒಳ್ಳೆ ಅದಾವು. ಸೊ ಕೆಳಗಡೆಲ್ದೆಲ್ಲ ಅಷ್ಟು ನೀಟಾಗಿ ಸ್ವಚ್ಛ ಮಾಡಿನೆಲ್ಲ ಎಲ್ಲ ಬಾಂಡೆ ಜೋಡಿಸಿದಾದ್ಮ್ಯಾಗ ಸಕ್ರೆ ಮನೆ ತುಂಬ ಚಲೋ ಮನೆ ತುಂಬ ಸಕ್ರೆ ನಾ ಬರೀ ಚಂತನ ಹುಡುಗಿದ್ದು ಮಾಡಿದ್ದ ಮಾಡಿ ಕಿಸಬಾದ ಸಂತ ಇದೇ ಮಾಡ್ತೀನಿ ನಾನು. ನಡಿ ನನ್ನ ಕೂಡ ನೀನು ಬಾ ಅಲ್ಲಿ ಕುಂಡ್ರ ನಡಿ, ರೂಮ್ದಾಗ ಕುಂಡ್ರ ನಡಿ. ಇಬ್ಬರು ಗಲಾಟೆ ಮಾಡಿದ್ರಿ ನಿಮ್ಮನ್ನು ಮತ್ತೆ ಬಂದ್ಗಿಟ್ಟನ ನನ್ನ ಮಳ್ಳು ಹತ್ತಿರ್ತೈತೆ ಬಿಸ್ಲಾಗ ಮತ್ತೆ ಏನು ಮಾಡ್ತೀನಿ ಗೊತ್ತಿಲ್ಲ ನೋಡು. ಆ ಜಾಗ ಬಿಟ್ಟು ಎದ್ದಿ ಗಜ್ಜ ತೀತಿಲ್ಲ ಹಾಸಿಗೆ ಹೋಗೋದಕ್ಕೆ ನೋಡ್ರಿ. ಇವಂದ ಒಂದು ದೊಡ್ಡ ಇವ್ರ ಅಪ್ಪ ಮಕ್ಕಳದೊಂದು ದೊಡ್ಡ ಇದಾಗ್ಬಿಟ್ಟೈತೆ ನಮಗಂತ್ರಿ. ಎಷ್ಟು ಸಂಬಳಸಿ ಎಷ್ಟು ಇವ್ಕರ್ ಕಾದ್ರೂ ಕಣ್ಣ ಮಣ್ಣು ಹಾಕಕ್ಕೆ ಒಂದು ನಿಮಿಷ ಸಾಲಂಗಿಲ್ರಿ ಇವ್ರಿಗೆ. ಇದು ನೋಡ್ರಿ ಈಗ ಅರ್ಧಕ್ಕೆ ಮರ್ದ ಇದನ್ನು ಹಿಂಗೆ ಬಿಡಕ್ಕೆ ಹೋಗ್ಬಾರ್ದಿದ್ದು. ಒಂದು ತೋಳು ಹಂಗೆ ಒಂದು ತೋಳು ಹಿಂಗೆ ಮುರಿದೈತ್ರಿ. ಇದು ಫಾದರ್ಸ್ನೇ ಮುರಿಯೋದಿತ್ತಿದು. ಹಂಗೆ ಮಾಡಿ ಸ್ವಲ್ಪ ಮೇಂಟೈನ್ ಮಾಡ್ಕೋತ ಬಂದಿದ್ದೆ. ಕೊನೆಗೂ ಅದು ಮುರಿಯೋದೇ ಇತ್ತು, ಹಣೆ ಬರ್ದಾಗ ಇದ್ದಿಲ್ಲ. ಸೊ ಇದಿಷ್ಟೇ ಉಳ್ದೈತಿ. ಇದಕ್ಕೊಂದಿನ ಗಂಡು ಮಕ್ಳಿಗೆ ಕರೆಸಿ ಗೌಂಡಿಗರೆ ಯಾರಿಗಾರ ಕರೆಸ್ಬೇಕ್ರಿ. ಇದಿಷ್ಟೇ ಸೈಜು. ಇದು ಈ ಕಲರ್ ತೋರಿಸಿ ಅವರೇ ತಂದು ಅವರ ಜೋಡಿಸಿ ಹೋಗ್ಬೇಕ್ರಿ. ಒಳಗಿಂದು ಕೊಂಡಿ ಹಾಕಕ್ಕೆ ಬರ್ತೈತಿ, ಹೊರಗಿನ ಕೊಂಡಿ ಹಾಕಕ್ಕೆ ಬರಲ್ಲ. ಕೊಂಡಿ ಹಾಕಕ್ಕೆ ಗರಜಿದ್ದಿಲ್ಲ ಅಂದರೂ ಕೂಡ ಈ ಥರ ಇರಬಾರ್ದ್ರಿ, ಅದು ಸುಮ್ಮನೆ ಸಂಶಯಕ್ಕೆ ಮೂಲ. ಬಾಕುಲ್ ಕೊಂಡ್ಯಾಕೋ ಪಿಲ್ಲೆ ಒಳಗಿಂದು ಹೋಗಿ ಬರೋಣಂತ. ಯಪ್ಪ ದೇವ್ರೆ, ಮನೆಯಿಂದ ಮಾಡಿ ಹೊರಗಿಂದು ಮಾಡಿ ಬರ್ಬೇಕಂದ್ರೆ ರಗಡ ಆಗ್ಬಿಡುತ್ತೆ. ಪೋಸ್ಟಿಗೆ ಹಾಕಿ ಪಾವತಿ ತೊಗೊಂಡು ಹೊಂಟಿ ನೋಡ್ರಿ. ಯಪ್ಪ ಫುಲ್ ರಶ್ ಇತ್ರಿ. ಎಷ್ಟೊತ್ತಿಗೆ ಬಂದ್ರೂ ಇಷ್ಟು ಇದು ಇರೋದೆ ನೋಡ್ರಿ. ಲೇಟಾಗಿ ಬಂದ್ರೆ ಒಮ್ಮೊಮ್ಮೆ ಸರ್ವರ್ ಡೌನ್ ಆಗಿಬಿಡ್ತಾವಲ್ಲ, ಒಳ್ಳೆ ಹೋಗ್ಬೇಕು. ಟೈಮ್ ಇಟ್ಕೊಂಡು ಬಂದ್ರೆ ಬೆಸ್ಟ್ ನೋಡ್ರಿ. ಸ್ವಲ್ಪ ಹೊತ್ತು ಕುಂತೆ ಅದೆಲ್ಲ ಕ್ಲಿಯರ್ ಆದ್ಮ್ಯಾಗ ಹಾಕಿ ಈ ಪಾಯ್ ಮಾಡ್ಕೊತ ಮನೆಗೆ ಹೋಗ್ಬೇಕು ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಪಬ್ಲಿಕ್ನಾಗ ವಿಡಿಯೋ ಮಾಡ್ಕೊತ ಹೋಗೋದಂದ್ರೆ ಅಷ್ಟು ಸುಲಭ ಅಲ್ಲ ನೋಡ್ರಿ. ನಂದನ್ನ ಕ್ಯಾಮ್ರಾ ಆನ್ ಮಾಡಿ ಮಾತಾಡ್ಕೊತ ಹೋಗ್ತಿರ್ತೀನಲ್ಲ. ಫೋನ್ದಾಗ ಮಾತಾಡಿದ್ರೆ ಕಿವಿ ಕಡೆ ಫೋನ್ ಇಟ್ಟು ಮಾತಾಡ್ಕೊತ ಹೋಗ್ತಾರೆ. ಬಟ್ ಇದು ಮುಂದೆ ಕ್ಯಾಮರಾ ಆನ್ ಮಾಡಿ ಈ ಥರ ಫೋನು ಇಟ್ಕೊಂಡು ಹೋಗ್ಬೇಕಂದ್ರೆ ಯಾಕೆ ಏನು ಎಲ್ಲ ಒಂಥರ ಅಬ್ಸರ್ವ್ ಮಾಡಿ ನೋಡ್ತಿರ್ತಾರೆ. ಏನು ಮಾಡೋದು, ಸೋಷಿಯಲ್ ಮೀಡಿಯಾ ಡೈಲಿ ಬ್ಲಾಗರ್ ಅಂದ್ರೆ ಹಂಗೆ ಇರ್ತದೆ ನೋಡ್ರಿ ಕೆಲಸ ಅಲ್ವಾ. ಅಪ್ಪ ಮಕ್ಕಳು ಮುಕ್ಕೊಂಡಾರ ನೋಡ್ರಿ ಆರಾಮ್ಸಿರಿ ಫ್ರೆಂಡ್ಸ. ಹೋಗಿ ಹಾಕಿ ಹೈರಾಣ ಸುಸ್ತಾಗಿ ರಗಡಾಗಿ ನಾ ಬಂದೀನಿ. ಊಟ ಮಾಡಂಬರ್ರಿ. ಮಗಳು ತಾಟ ಹಚ್ಕೊಟ್ಟ. ಯಾರು ತಾಟನೇ ಹಚ್ಕೊಟ್ಟಿ ಇದನ್ನು? ಇದನ್ನ ಯಾರು ತಾಟನೇ ಹಚ್ಕೊಟ್ಟಿ? ಹಿಂಗ ಏನಾರ ಮಾಡಿ ಕೊಡ್ಬೇಕು. ಹಂಗ ಹೆಂಗ್ ಕೊಡ್ತಾರ? ಅವ್ರೇನ್ ಮಾಡ್ಕೊಟ್ರ ನಿನಗೆ? ಐಸ್ ಕ್ರೀಮ್ ಹಣೆ ಬಾರ ಹೆಂಗೈತಿ ತೋರ್ಸಕತ್ತೀನಿ ನೋಡ್ರಿ. ಅದು ಪಾಯಿಂಟ್ ಹೆಚ್ಚಿಗೆ ಮಾಡಿ ಇಟ್ಟೇ ಇಡ್ರಿ ಟೆಂಪ್ರೇಚರ್. ಸೊ ಹಾಗಾಗಿ ಇದು ಐಸ್ ಕ್ರೀಮ್ ಆಗಿಲ್ಲ. ಬಟ್ ಅಲ್ಲೊಂದು ಇಲ್ಲೊಂದು ನೋಡ್ರಿ, ಇಲ್ಲಿ ಈ ಥರ ಎಲ್ಲ ಆಗಿದಾವ ನೋಡ್ರಿ. ಬಟ್ ಟೇಸ್ಟ್ ವೈಸ್ ನೋಡೋಕೆ ಹೋದ್ರೆ ಚೆನ್ನಾಗೈತ್ರಿ. ಹಾಗೆ ಜ್ಯೂಸ್ ಥರನೂ ಕುಡಿಬೋದು. ಸೊ ಈಗಲೂ ಏನು ಬೇಡ ಅನ್ನಂಗಿಲ್ರಿ, ಚೆನ್ನಾಗೇನೆ ಆಗೈತಿ. ಕಲ್ಲಂಗಡಿ ಜ್ಯೂಸ್ ಥರ ಅಂತ ಹೇಳ್ಬೋದು. ಬಟ್ ಅವರು ಅದಕ್ಕೆಲ್ಲ ಸಾಚಾ ಗಿಚ್ಚ ಮಾಯಾಲೋಕ ಇದ್ರ ಚಾನಲ್ದ ನೋಡ್ರಿ, ಬೇಕಾದ್ರೆ ಶಾರ್ಟ್ಸ್ ಹಿಡಿದಾಗ ಮಾಡ್ಯಾರ. ಮಸ್ತ್ ಕಾಣ್ಸಕತ್ತಿರ ಅದೆಲ್ಲನೂ ಕೂಡ. ಬಟ್ ಇರಲಿ, ನಾವು ನಮ್ಮ ರೀತಿಯಾಗಿ ಮಾಡಿದ್ದೀವಿ. ಅದರಷ್ಟು ಟೇಸ್ಟ್ ಐತಿ. ಬಟ್ ಅದು ಐಸ್ ಕ್ರೀಮ್ ಮಾಡೋದು ಇದು ಇತ್ತಲ್ರಿ, ಏನಂತಾರೆ ಸಾಚಾ, ಆ ಥರ ಇಲ್ಲ. ಬಟ್ಟೆಲ್ಲ ಹಾಕಿದೆ. ಟೆಂಪ್ರೇಚರ್ ಮರ್ತು ಬಿಟ್ಟೇನೆ. ಐಸ್ ಕ್ರೀಮ್ ಸೇಫ್ ಡಬ್ಬ. ನನ್ನ ಮಗ ಎಷ್ಟು ಕರೆಕ್ಟಾಗಿ ನೋಡ್ರಿ. ಇದನ್ನ ತಿನ್ನೋಣ ಬರ್ರಿ, ಏನು ಮಾಡೋದು. ಸಾಯಂಕಾಲ ಇವಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡತ್ತೀವಿ ನೋಡ್ರಿ. ಊಟ ಗೀಟ ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ನಿದ್ದೆ ಮಾಡಿದ್ದೆ ನೋಡ್ರಿ. ಈ ಬಿಸಿಲಿಗೆ ಯಪ್ಪ ನಮ್ಮ ಹೆಣ್ಮಕ್ಳು ಹೊಲ ಮನೆ ಕೆಲಸ ಮಾಡೋರಿಗೆ ಒಂದು ಸಲ್ಯೂಟ್ ಹೊಡಿತೀನಿ. ಅವ್ರು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಮನ್ಯಾಗ ಇರ್ತೀವಿ ಅಂದ್ರೂ ಹೊರಗಡೆ ಇಷ್ಟು ಬರ್ಬೇಕಂದ್ರೆ ಯಪ್ಪ ಅಂತ ಸುಸ್ತಾಗುತ್ತಂತ ಹೇಳ್ತೀವಿ. ಬಿಸಿಲು ಭಾಳ ಐತಂತ ಹೇಳ್ತೀವಿ. ಉಸ್ ಅಂತೇಳಿ ಮನೆ ಬಂದು ಕುಂದಿರ್ತೀವಿ. ಆದ್ರೂ ನಮ್ಮ ಹೆಣ್ಮಕ್ಳು ಎಷ್ಟು ಗ್ರೇಟ್ ಅಪ್ಪ. ನಮ್ಮ ರೈತರ ಹೆಣ್ಮಕ್ಳು ಅಂತಂದ್ರೆ
ಹೊಲ್ದಾಗೂ ಕೆಲಸ ಮಾಡೋಕ್ಕೂ ಸೈ, ಮನ್ಯಾಗೂ ಇರೋಕ್ಕೂ ಸೈ. ಆದ್ರೆ ನಮ್ಮ ಸಿಟಿಗಳಿಗೆಲ್ಲ ಬಂದ್ರೆ ಅವ್ರಿಗೆ ಅಷ್ಟು ವೈನ್ ಅಂತ ಅನ್ಸಂಗಿಲ್ಲ. ನಮ್ಮ ಸುತ್ತಮುತ್ತಲ ವಾತಾವರಣ ಒಂಥರ ಹಳ್ಳಿ ಥರ ಇದ್ರೂ ಕೂಡ ನಮ್ಮ ಊರು ಹಳ್ಳಿ ಅಲ್ಲ, ಸಿಟಿನೇ ಐತಿ. ಬಟ್ ನಮ್ಮ ಲೈಫ್ ಸ್ಟೈಲ್ ಅದೇ ಥರನೇ ಇತ್ತು. ಫುಲ್ ಸಿಟಿ ಅಂತಂದ್ರೆ ಏನು ಆ ಥರದ್ದು ಜೀವನ ನಾವು ಮಾಡಿಲ್ಲ. ನಾವು ಹಳ್ಳಿ ಹೆಣ್ಮಕ್ಳ ಥರನೇ ಜೀವನ ಬೆಳೆದು ಬಂದವರು. ನಮ್ಮಂಥವ್ರಿಗೇ ಈ ಒಂದು ಸಿಟಿ ನಮ್ಗೆ ಒಮ್ಮೊಮ್ಮೆ ಬ್ಯಾಸ್ರ ಆಗುತ್ತೆ. ಅಲ್ಲೇ ಇದ್ದು ಬಿಡ್ಬೇಕಪ್ಪ ಊರಾಗ ಅನ್ನಂಗೆ ಅನ್ಸುತ್ತೆ. ಅಂಥದ್ರೊಳಗೆ ಅಲ್ಲೇ ಊಟ ಅಲ್ಲೇ ಬೆಳೆದು ಅಲ್ಲೇ ರೈತರ ಮಕ್ಕಳೇ ಬೆಳೆಯುವಂಥ ಹೆಣ್ಮಕ್ಳಿಗೆ ಸಿಟಿ ಒಗ್ಗಂಗಿಲ್ಲ. ಬಟ್ ಏನೇ ಹೇಳ್ರಿ, ನಮ್ಮ ಹಳ್ಳಿ ಈಸ್ ಬೆಸ್ಟ್ ನೋಡ್ರಿ ಫ್ರೆಂಡ್ಸ್. ಅಲ್ಲಿ ಒಂದು ಕೆಲಸ ಮಾಡಿನೂ ಕೂಡ ಅಷ್ಟು ಒಮ್ಮೊಮ್ಮೆ ಸುಸ್ತು ಅನ್ಸಂಗಿಲ್ಲ, ಏನು ಅನ್ಸಂಗಿಲ್ಲ. ಊಟ ಮಾಡಿದ್ರು ಕೂಡ ಒಂಥರ ಆಯಸ್ ಇಟ್ಟಂಗಲ್ಲ. ಇಲ್ಲಿ ಏನಿಲ್ಲ, ಮನ್ಯಾಗ ಕಮ್ಗೆ ಅಡುಗೆ ಮಾಡಿ 28 ವೆರೈಟಿ ಮಾಡಿ ತಿಂದು ಅದನ್ನ ಜೀರ್ಣ ಮಾಡ್ಕೊಳೋದೇ ಒಂದು ದೊಡ್ಡ ಸವಾಲದಂಗೆ ಆಗ್ಬಿಡ್ತೈತಿ ಫ್ರೆಂಡ್ಸ್. ಏನು ಮಾಡೋದು, ನಮ್ಮ ಜೀವನ ಮಾಡಬೇಕು. ಆದ್ರೂ ಆ ಥರ ಜೀವನ ಸೂಟಿ ಇದ್ದಾಗಾರ ನಿಮ್ಮ ಮಂದಿ ಮಕ್ಕಳು ಇದ್ರಂದ್ರೆ ಹೋಗಿ ಎಂಜಾಯ್ ಮಾಡಿರಿ. 4 ದಿನ ನಿಮ್ಮ ಮಕ್ಳಿಗೂ ಅಲ್ಲಿ ಜೀವನ ಶೈಲಿ, ಅಲ್ಲಿ ಮಕ್ಕಳು ಆಟ ಪಾಠ, ಒಂದು ದೈಹಿಕವಾಗಿಯೂ ಕೂಡ ಮಕ್ಕಳು ಒಂದು ಆಟ ಆಡ್ತಾರಲ್ಲ, ಅವ್ರಿಗೂ ಒಂದು ಒಳ್ಳೇದು ಇದು ಆಗ್ತದೆ. ಬರೀ ಮನೆ ಟ್ಯೂಷನ್ನು, ಬೇಸಿಗೆದೊಳಗೆ ಟ್ಯೂಷನ್ ಹಾಕಬೇಕು. ಮಕ್ಳಿಗೆ ಎಜುಕೇಷನ್ ಭಾಳ ಇಂಪಾರ್ಟೆಂಟು, ಇಲ್ಲ ಅನ್ನಂಗಿಲ್ಲ. ಆದ್ರೂ ಒಂದು ನಮ್ಮ ಕಲ್ಚರ್ ಅನ್ನೋದು ಇರುತ್ತಲ್ಲ, ಈಗಿನ ಮಕ್ಕಳಿಗೆ ನಮ್ಮ ಥರದ್ದು ಸಿಗದೇ ಇದ್ರೂ ಕೂಡ ಚೂರಾದರೂ ಕೂಡ ಸೂಟಿ ರಜೆ ಇದ್ದಿಂದಾಗ ಒಂದು 4 ದಿನ ಆದರೂ ಕೂಡ ಹೋಗಿ ಬರ್ರಿ ಅಂತ ನನ್ನ ಒಂದು ಸಣ್ಣ ಸಲಹೆ. ಬಗನ ತಪ್ಪಾಗಿತ್ತು ಅಂತಂದ್ರೆ ಕ್ಷಮಿಸಿರಿ.